ಬಾಬಾ ಸಾಹೇಬರ ಮೇಲೆ ತುಂಬ ಜನರಿಗೆ ಕೋಪ ಇದೆ. ಮನುಸ್ಮೃತಿನ ಸುಟ್ಬಿಟ್ರು ಅಂತ. ಯಾಕೆ ಮನುಸ್ಮೃತಿನ ಸುಟ್ರು ಬಾಬಾ ಸಾಹೇಬರು ಅಂತ ಈಗಲೂ ಪ್ರಶ್ನೆಗಳನ್ನು ಕೇಳ್ತಾರೆ, ಎಲ್ಲ ಥರದ ಪ್ರಶ್ನೆಗಳು. ನಿನ್ನೆಯೇ ಚರ್ಚೆ ಆಗಿದ್ರೆ ಬಹುಶಃ ಅದು ಪರಿಪೂರ್ಣವಾಗಿ ಅದ್ರ ಜೊತೆಗೆ ಹೋಗಿ ಅರ್ಥ ಆಗಿರ್ತಿತ್ತು. ಬಟ್ ನಾನು ವಾಪಸ್ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನಾವು ನಿನ್ನೆ ಚರ್ಚೆ ಮಾಡುವಾಗ ತುಂಬ ವಿಚಾರಗಳನ್ನು ಕೇಳ್ಕೊಂಡ್ವಿ. ಅನೇಕ ಬಾರಿ ಈ ಜಾತೀಯತೆ ಯಾಕಿದೆ ಅನ್ನೋದು ಗೊತ್ತಿರೋದಿಲ್ಲ. ನಾವು ಹೇಳುವಂಥ ಯಾವ ಕಾರಣ, ಅವ್ರು ತುಂಬ ಕೊಳಕಾಗಿರ್ತಾರೆ, ಆಯಿತು, ತುಂಬ ಕ್ಲೀನ್ ಆಗಿರುವಂಥವ್ರನ್ನ ಯಾಕೆ ಮುಟ್ಟಿಸ್ಕೊಳ್ಬಾರ್ದು, ಪ್ರಶ್ನೆ ಇಲ್ಲ. ಹಾಗಿದ್ಮೇಲೆ ಮೇಲ್ವರ್ಗದವರಲ್ಲಿ ಕೊಳಕಾಗಿರೋರನ್ನ ಮುಟ್ಟಿಸ್ಕೊಳ್ಬಾರ್ದು ಅಂತ ಏನಾದರೂ ನಿಯಮ ಇದೆಯಾ ನಮ್ಮದ್ರಲ್ಲಿ? ಹಾಗೇನಿಲ್ಲ. ಅದು ಒಂದು ಜಾತಿ ವಿಶೇಷಕ್ಕೆ ಮಾತ್ರ ನಿಮ್ಮನ್ನು ಮುಟ್ಟಿಸ್ಕೊಳ್ಬಾರ್ದು ಅಂತ. ಮೂರನೇದು, ಅವರು ಅವರ ಮಾತು ಕೊಳಕಾಗಿರುತ್ತೆ, ನಡತೆ ಕೊಳಕಾಗಿರುತ್ತೆ. ಇದೊಂದು ರೀಸನ್ನೇ ಅಲ್ಲ. ಸರಿಯಾಗಿ ನಮ್ಮನ್ನು ನಾವು ನೋಡಿಕೊಂಡ್ರೆ ನಾವು ಎಷ್ಟು ಕಂಪೇರ್ ಯಾರ ಜೊತೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ನಾವು ಎಷ್ಟು ಕೊಳಕರು, ಎಷ್ಟು ಗಲೀಜು ಅನ್ನೋದು ನಾವು ಯಾರ ಜೊತೆ ಕಂಪೇರ್ ನಮ್ಮನ್ನು ಮಾಡ್ಕೊಳ್ತೀವಿ ಅನ್ನೋದ್ರ ಆಧಾರದ ಮೇಲೆ ನಿರ್ಣಯವಾಗಿರೋದ್ರಿಂದ ಇದು ಯಾವುದೂ ಸತ್ಯ ಅಲ್ಲ. ಇಷ್ಟಾದರೂ ಕೂಡ ಇದು ಹೇಗೆ ಬೆಳೆದು ಬಿಟ್ಟಿದೆ ಅಂತಂದರೆ ಈ ಅಸ್ಪೃಶ್ಯತೆ ಅನ್ನೋದು, ಬಾಬಾ ಸಾಹೇಬರು ವಿದೇಶದಿಂದ ಅಧ್ಯಯನ ಮಾಡಿ ಅವರು ಬ್ಯಾರಿಸ್ಟರ್ಗಿರಿನ ಪಡ್ಕೊಂಡು 2 ಡಾಕ್ಟರೇಟ್ಗಳನ್ನು ಪಡ್ಕೊಂಡು ತುಂಬ ವಿಶಿಷ್ಟವಾಗಿರುವಂಥ ಅಧ್ಯಯನಶೀಲ ಅಂತ ಹೆಸರು ಮಾಡಿಕೊಂಡು ಎಲ್ಲ ಕಡೆಯಿಂದ ಗೌರವವನ್ನು ಗಳಿಸಿಕೊಂಡು ಭಾರತಕ್ಕೆ ಬಂದು ಇಲ್ಲೊಂದು ಕಾಲೇಜ್ನಲ್ಲಿ ಟೀಚರ್ ಆಗಿದ್ದಾಗ ಆ ಕಾಲೇಜ್ನಲ್ಲಿ ಅವ್ರ ಜೊತೆ ಇದ್ದಂಥ ಇತರೆ ಲೆಕ್ಚರರ್ಗಳು ನೀನು ಎಲ್ರಿಗೂ ಇಟ್ಟಿರುವಂಥ ನೀರನ್ನು ಕುಡಿಬಾರ್ದು ಅಂತ ಹೇಳುವಂಥ ಬುದ್ಧಿವಂತರ ತಲೆಯೊಳಗೂ ಇದಿದೆ ಅಂತ ಆದರೆ ಇದು ಎಲ್ಲಿಂದ ಬಂತು? ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥ ಪ್ರಶ್ನೆ. ಎಲ್ಲವನ್ನೂ ಪಕ್ಕಕ್ಕಿಟ್ಟು ಇದೊಂದು ಯೋಚನೆ ಮಾಡ್ತಾ ಹೋದರೆ ಬಾಬಾ ಸಾಹೇಬರು ಹೇಳ್ತಾರೆ, ಇದಕ್ಕೊಂದು ದೈವತ್ವವನ್ನು ತಂದು ಕೊಟ್ಬಿಟ್ಟಿದ್ದಾರೆ ಹಿಂದೂಗಳು ಅಂತ. ಅಸ್ಪೃಶ್ಯತೆಗೊಂದು ದೈವತ್ವ ಇದೆ ಅಂತ. ಯಾಕೆ ದೈವತ್ವ ಇದೆ ಅಂತಂದರೆ, ಅಸ್ಪೃಶ್ಯತೆ ಅನ್ನೋದು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನನ್ನ ತಂದೆ ಮಾಡ್ತಿದ್ರು, ಅವ್ರ ಅಪ್ಪ ಮಾಡ್ತಿದ್ರು, ಅವ್ರ ತಾತ ಮಾಡ್ತಿದ್ರು, ಪರಂಪರೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ನಾನು ಮಾಡಬೇಕು. ಪರಂಪರೆಯಿಂದ ಮಾಡಬೇಕು ಅಂತ ಯಾರು ಹೇಳಿದ್ರು? ಶಾಸ್ತ್ರಗಳು ಹೇಳಿದಾವೆ. ಶ್ರುತಿಯಲ್ಲಿಲ್ಲ, ಎಲ್ಲೂ ಇಲ್ಲ. ಇದ್ರ ಬಗ್ಗೆ ಎಲ್ಲರೂ ಒಪ್ಕೊಳ್ತಾರೆ, ಯಾವ ಶ್ರುತಿಯಲ್ಲೂ ಇಲ್ಲ. ಆದರೆ ಬಾಬಾ ಸಾಹೇಬರು ತುಂಬ ಜೋರ್ದಾರಾಗಿ ಧಿಕ್ಕರಿಸ್ತಾರೆ. ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಕಷ್ಟ. ಬಾಬಾ ಸಾಹೇಬರು ಒಂದು ಪ್ರಶ್ನೆ ಕೇಳ್ತಾರೆ. ಅವ್ರು ಕೇಳ್ತಾರೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತಃ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಗಂ ಶೂದ್ರೋ ಅಜಾಯತ ಅಂತ ಹೇಳಿದ್ವಿ. ಹಂಗೆ ಹೇಳುವಾಗ ಬ್ರಾಹ್ಮಣ ವಿರಾಟ್ ಪುರುಷನ ಮುಖದಿಂದ ಬಂದ, ಕ್ಷತ್ರಿಯರು ಬಾಹುಗಳಿಂದ ಬಂದರು, ವೈಶ್ಯರು ತೊಡೆಗಳಿಂದ ಬಂದರು ಮತ್ತು ಕಾಲುಗಳಿಂದ ಶೂದ್ರರು ಬಂದರು ಅಂತ ಹೇಳಿದಾಗ ನಮ್ದೊಂದು ಸಮರ್ಥನೆ ಅದಕ್ಕೆ ಟಪ್ ಅಂತ ಬರುತ್ತೆ. ಈ ಪುರುಷನೊಳಗೆ ಕಾಲು ಬೇಡ ಅಂತ ಹೇಳಕ್ ಸಾಧ್ಯವ? ಹೀಗಾಗಿ ಕಾಲು ಮತ್ತು ತಲೆ ಈಕ್ವಲ್ ಅಂತ ಬಹಳ ಸುಂದರವಾಗಿ ಹೇಳ್ತೀವಿ. ಆದರೆ ಪ್ರತ್ಯಕ್ಷ ಆಚರಣೆಯಲ್ಲಿ ತಲೆಯಿಂದ ಬಂದಿರುವಂಥ, ಮುಖದಿಂದ ಬಂದಿರುವಂಥ ಬ್ರಾಹ್ಮಣನಿಗೂ ಕಾಲಿನಿಂದ ಬಂದಿರುವಂಥ ಶೂದ್ರನಿಗೂ ಈಕ್ವಾಲಿಟಿಯನ್ನು ಕಲ್ಪಿಸಿದ್ದೀವಾ? ಕಲ್ಪಿಸಿಲ್ಲ. ಯಾತಕ್ಕೆ ಅಂತಂದ್ರೆ, ನಾವು ಎಕ್ಸ್ಪ್ಲನೇಷನ್ ಕೊಡುವಾಗ ಬಹಳ ಘನವಾಗಿರುವ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಆದರೆ ತಲೆಯೊಳಗೆ ಹುದುಗಿರುವಂಥ ಸಂಗತಿ ಇದೆಯಲ್ಲ, ಅದು ಶಾಸ್ತ್ರಗಳು ಈ ರೀತಿ ನಿರ್ಮಾಣ ಮಾಡಿರುವಂಥದ್ದು. ಅವ್ರು ಬಹಳ ಗಂಭೀರವಾಗಿ ಮನುವನ್ನ ನಿರ್ಲಜ್ಜ ಅಂತ ಕರೀತಾರೆ. ಯಾಕೆ ಅಂತಂದ್ರೆ, ಇದೇ ಮನು ಎಲ್ಲರ ತಲೆಯಲ್ಲಿ ತುಂಬಿಬಿಟ್ಟ. ಯಾರು ಶೂದ್ರರಿದ್ದಾರೋ ಅವ್ರು ಇಂಥದ್ದಕ್ಕೆ ಯೋಗ್ಯರು ಅಂತ ಮನುವನ್ನ ಉಲ್ಲೇಖಿಸ್ತಾರೆ. ಅವರ ಕಂಪ್ಲೀಟ್ ವರ್ಕ್ಸ್ನ 3ನೇ ವಾಲ್ಯೂಮ್ ಅಂತ ತೆಗೆದ್ರೆ ಮನುವಿನ ಉಲ್ಲೇಖಗಳ ರಾಶಿ ಇದೆ. ಆ ಉಲ್ಲೇಖಗಳನ್ನು ಮುಂದಿಟ್ಕೊಂಡು ಅವರು ಅದನ್ನು ಬರೆದಾಗ ಮಹಾತ್ಮ ಒಂದು ರಿಬುಟಲ್ ಮಾಡ್ತಾರೆ. ಅದಕ್ಕೆ ಹರಿಜನ ಪತ್ರಿಕೆಯಲ್ಲಿ ಅದಕ್ಕೊಂದು ಆನ್ಸರ್ ಬರೀತಾರೆ. ಆನ್ಸರ್ ಬರೆದು ಹೇಳ್ತಾರೆ, ನೀವು ಬರೆದಿರುವಂಥದ್ದು ಯಾವುದೂ ಕೂಡ ಒರಿಜಿನಲ್ ಕೃತಿಗಳದ್ದಲ್ಲ, ಇದು ಪ್ರಕ್ಷೇಪಗೊಂಡಿರುವಂಥದ್ದು, ಬೇರೆ ಬೇರೆ ಕಡೆಯಿಂದ ಸೇರಿಸಿರುವಂಥದ್ದನ್ನೆಲ್ಲ ನೀವು ಒರಿಜಿನಲ್ ಅಂತ ಹೇಳಿ ಬರಿತೀರಾ ಅಂತ ಹೇಳಿ ನಿಮಗೆ ಮೂಲದ ಅರ್ಥ ಗೊತ್ತಿಲ್ಲ ಅನ್ನೋ ಥರದ ಒಂದು ಕೊಂಕು ನುಡಿ ಆಡ್ತಾರೆ. ಮೂಲ ಗೊತ್ತಿಲ್ಲ ಅಂದರೆ ಅರ್ಥ ಏನು? ಸರಿಯಾಗಿ ಸಂಸ್ಕೃತ ಗೊತ್ತಿಲ್ಲ ನಿಮಗೆ, ಹಿಂಗಾಗಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದು ಬಾಬಾ ಸಾಹೇಬ್ ಉತ್ತರ ಬರೀತಾರೆ, ಹೌದಪ್ಪ ನನಗೆ ಸಂಸ್ಕೃತ ಸರಿಯಾಗಿ ಬರೋದಿಲ್ಲ, ಒಪ್ಕೊಳ್ತೀನಿ ನಾನು. ಅದಕ್ಕೆ ನೀವೆಲ್ಲರೂ ಒಪ್ಪಿಕೊಳ್ಳುವಂಥ ತಿಲಕರು ಬರೆದಿರುವಂಥ ಲೇಖನಗಳಿಂದಲೇ ನಾನು ಉದ್ಧರಣೆ ಮಾಡಿರೋದೇ ಹೊರತು ನನ್ನ ಸ್ವಂತದಲ್ಲ ಅಂದ್ಬಿಡ್ತಾರೆ. ಈ ಶಾಸ್ತ್ರಗಳಲ್ಲಿ ಇದನ್ನು ಹೇಳಿರೋದ್ರಿಂದ ನಮಗೆಲ್ಲ ಹೆಂಗಾಗಿದೆ ಅಂತಂದ್ರೆ, ಇದು ಶಾಸ್ತ್ರಬದ್ಧವಾದ್ದರಿಂದ ನಾವು ಸ್ವೀಕಾರ ಮಾಡಬೇಕು ಅಂತ. ನಾನು ಈಗ ಬರ್ತಾನೂ ಮಾತನಾಡ್ತಿದ್ದೆ, ಅನೇಕರು ನನ್ನ ಜೊತೆ ಮಾತನಾಡ್ತಾರೆ, ನಾವು ಕರೆದ್ರೂ ಅವ್ರು ಬರೋದಿಲ್ಲ, ನಾವು ಕರೆದ್ರೂ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತಂದ್ರೆ, ಶಾಸ್ತ್ರ ಅವ್ರ ತಲೆಯೊಳಗೆ ಹೆಂಗೆ ತುಂಬಿಟ್ಟಿದೆ ಅಂತಂದ್ರೆ, ಇದು ಶಾಸ್ತ್ರಬದ್ಧವಾಗಿರೋದ್ರಿಂದ ನೀವು ಹೀಗೆ ಮಾಡಿದ್ರೆ ಇದು ನಿಮಗೆ ತೊಂದರೆ ಆಗುತ್ತೆ, ಬಹಳ ಕಷ್ಟವಾಗುತ್ತೆ, ಹುಷಾರು, ನಾನೇನೋ ಈ ಥರ ಮಾಡ್ಲಿಕ್ಕೆ ಹೋಗಿ ನಾನು ಯಾಕೆ ತೊಂದರೆ ಅನುಭವಿಸಬೇಕು ಅಂತ ಇದರ ಸಹವಾಸ ಬೇಡ ಅಂತ ಅವ್ರು ದೂರ ನಿಂತಿರೋದನ್ನ ನಾವು ಸಹಿಸ್ಕೊಂಡು ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ.
ಈಗಿರೋದು ಒಂದೇ ಒಂದು ಮಾರ್ಗ. ಏನು ಮಾರ್ಗ ಅಂತಂದ್ರೆ, ಯಾವ ಶಾಸ್ತ್ರ ಇದನ್ನ ಹೇಳಿ ಇದನ್ನ ನೀವೆಲ್ಲ ಪಾಲಿಸಬೇಕು ಅಂತ ಹೇಳ್ತಿದ್ದೀರೋ ಅದನ್ನು ಸುಡದೆ ಬೇರೆ ದಾರಿ ಇಲ್ಲ ಅಂತ. ಮನುಸ್ಮೃತಿಯನ್ನು ಸುಟ್ಟಿದ್ದ ಆ ಕಾರಣಕ್ಕೆ. ನನಗೆ ರಾಯಚೂರಿಗೆ ಹೋಗಿದ್ದಾಗ ರಾಯಚೂರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಹೀಗೆ ಮಾಡ್ಬೋದಿತ್ತ ಅವರು? ಆಯಿತು, ಇದರಲ್ಲಿ ಯಾವುದೋ ಒಂದು 4 ಸಾಲುಗಳು ಇಷ್ಟ ಆಗಲಿಲ್ಲ ಅಂದರೆ 4 ಸಾಲನ್ನು ತೆಗೆದು ಯಾರೋ ಒಂದಷ್ಟು ಜನ ಕೂತ್ಕೊಂಡು ಆ 4 ಸಾಲನ್ನು ತೆಗೆದು ಉಳಿದ ಪುಸ್ತಕವನ್ನು ಸ್ವೀಕಾರ ಮಾಡೋಣ ಅಂತ ಹೇಳ್ಬೋದಿತ್ತು. ಇಡೀ ಪುಸ್ತಕವನ್ನು ಯಾಕೆ ತಗೊಂಡ್ರು, ಯಾಕೆ ಸುಟ್ಟರು ಅಂತ. ನಾನು ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಅಲ್ಲಿ ಕೇಳಿದ ಪ್ರಶ್ನೆನೇ ನಿಮ್ಮನ್ನು ಕೇಳ್ತೀನಿ. ಈ ಗೋಖಲೆ ಇನ್ಸ್ಟಿಟ್ಯೂಟ್ನವರು ಒಂದು ಬೈರಾ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ರೂಲ್ಸ್ ಮಾಡಿಟ್ಕೊಳ್ತಾರೆ, ಈ ಕಾರ್ಯಕ್ರಮಕ್ಕೆ ಬರಬೇಕಾದವ್ರು ಹೆಂಗಿರಬೇಕು ಅಂತ. ಅವ್ರು ರೂಲ್ಸ್ ಬುಕ್ನಲ್ಲಿ ಒಂದೇ ಒಂದು ಆ್ಯಡ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಯಾರ್ಯಾರು, ಸುಮ್ಮನೆ ನಾನು ಹೇಳ್ತಿರೋದು, ಯಾರ್ಯಾರು ಕನ್ನಡಕ ಹಾಕ್ಕೊಳ್ತಾರೋ ಅವರೆಲ್ಲರೂ ಒಳಗೆ ಬರುವಂತಿಲ್ಲ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ರೂಲ್ ಬುಕ್ಕಲ್ಲಿ ಒಂದೇ ಒಂದಿದೆ, ಕನ್ನಡಕ ಹಾಕೊಳ್ಳೋರು ಒಳಗೆ ಬರುವಂತಿಲ್ಲ ಅಂತ. ಈಗ ಕನ್ನಡಕ ಹಾಕೊಳ್ಳೋರ್ದೆಲ್ಲ ಒಂದು ಗ್ರೂಪ್ ಆದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ಆ ರೂಲ್ ಬುಕ್ ಸುಟ್ಟಾಕಿ ಆ ರೂಲ್ ಬುಕ್ಕನ್ನು ಅಂತ. ಇದ್ರಲ್ಲಿ ಮಾತ್ರ ತೆಗೀರಿ ಅಂತಲ್ಲ, ಯಾವುದು ನಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡುತ್ತೋ ಆ ರೂಲ್ ಬುಕ್ಕನ್ನು ಸುಟ್ಟಾಕಿ ಅಂತ. ಸಹಜವಾದ ಆಕ್ರೋಶ ಅದ. ಅಯ್ಯೋ, ಕನ್ನಡಕ ಹಾಕೋರು ಬರಬೇಡಿ ಅಂತ ಹೇಳಲಿಕ್ಕೆ ನಿಮ್ಗೇನ್ರಿ ಅಧಿಕಾರ ಅಂತ ಕೇಳುವಂಥ ಪ್ರಶ್ನೆ ಅಂತ. ಈ ರೂಲ್ ಬುಕ್ಕಲ್ಲಿ ಉಳಿದಿದೆಲ್ಲ ಚೆನ್ನಾಗಿರಲಿ, ಭಾಷಣ ಮಾಡೋರು ಇಷ್ಟೊತ್ತು ಮಾತನಾಡಬೇಕು, ಭಾಷಣ ಮಾಡೋರು ಅಪ್ಯಾಯವಾಗಿ ಮಾತನಾಡಬೇಕು, ಎಲ್ಲವೂ ಚೆನ್ನಾಗಿರಲಿ. ಆದರೆ ಒಂದೇ ಒಂದು ರೂಲ್ ಹಂಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಆಗ ನಮ್ಗೆ ಅರ್ಥ ಆಗುತ್ತೆ ನಮ್ಮನ್ನು ಎಷ್ಟು ಹರ್ಟ್ ಮಾಡುತ್ತಲ್ಲ ಇದು. ಹರ್ಟ್ ಮಾಡುವಂಥ ಈ ಪುಸ್ತಕವನ್ನು ಬಿಸಾಕ್ರಲ್ಲ. ಈ ಪುಸ್ತಕದ ಆಧಾರವಾಗಿ ಇಟ್ಕೊಂಡು ನೀವು ಕನ್ನಡಕ ಹಾಕೋರನ್ನ ಡಿಸ್ಕ್ರಿಮಿನೇಟ್ ಮಾಡೋದಾದರೆ ಈ ಪುಸ್ತಕವೇ ಬೇಡ ನಮಗೆ ಅಂತ ಅಷ್ಟೇ. ಬಾಬಾ ಸಾಹೇಬರು ಮತ್ತು ಅವರಂಥ ಲಕ್ಷಾಂತರ ಕೋಟ್ಯಂತರ ಜನಕ್ಕೆ ಯಾವಾಗ ಇದು ಡಿಸ್ಕ್ರಿಮಿನೇಟ್ ಮಾಡ್ತಿದ್ದೆ ಈ ಪುಸ್ತಕ ಅನ್ನಿಸ್ತೋ, ಅವ್ರಿಗೆ ಅನ್ನಿಸ್ತು ಇದನ್ನು ಸುಡ್ಲಿಕ್ಕೆ ಶುರು ಮಾಡಿದರೆ ಸಮಾಜಕ್ಕೆ ಗೊತ್ತಾಗುತ್ತೆ ಇದು ಶಾಸ್ತ್ರ ಏನಿಲ್ಲ, ಇದನ್ನು ತೆಗಿಬಹುದು ಅನ್ನೋದು ಅರ್ಥ ಆಗುತ್ತೆ ಅಂತ ಬಾಬಾ ಸಾಹೇಬರು ಸುಡ್ಲಿಕ್ಕೆ ಶುರು ಮಾಡಿದ್ರು. ಸುಡ್ಲಿಕ್ಕೆ ಶುರು ಮಾಡಿದಾಗ ಸಂಪ್ರದಾಯವಾದಿಗಳು ವಿರೋಧಿಸಿದ್ರು. ನಂಗೆ ಬಹಳ ಆಶ್ಚರ್ಯ ಅನ್ಸೋದು ಏನು ಗೊತ್ತಾ, ಯಾವ ಸಂಪ್ರದಾಯವಾದಿಗಳು ಮನುಸ್ಮೃತಿಗೆ ಜೋತಾಡ್ಕೊಂಡಿದ್ದಾರೋ ಅವರಿಗೆ ಮನುಸ್ಮೃತಿಯಲ್ಲಿರುವಂಥ ಎಲ್ಲವನ್ನೂ ನೀವು ಪಾಲಿಸ್ತೀರಾ ಅಂತ ಕೇಳಿದ್ರೆ ಏನಿದೆ ಅಂತಾನೇ ಗೊತ್ತಿಲ್ಲ ಅವರಿಗೆ. ಆದರೂ ಮನುಸ್ಮೃತಿ ಉಳಿಬೇಕು ಅಂತ ಹಠ. ಯಾರು ಇದನ್ನ ಕಂಠಮಟ್ಟ ವಿರೋಧಿಸ್ತಾರೋ ಅವರಿಗೂ ಮನುಸ್ಮೃತಿಯಲ್ಲಿರುವಂಥ ಒಂದು 2 ಸಾಲುಗಳನ್ನು ಬಿಟ್ಟರೆ ಅವರಿಗೂ ಮನುಸ್ಮೃತಿಯಲ್ಲಿ ಉಳಿದಿದ್ದೇನಿದೆ ಅಂತ ಗೊತ್ತಿಲ್ಲ, ಅವರು ವಿರೋಧಿಸ್ತಾರೆ. ಸೊ ಪರವಾಗಿರುವಂಥವ್ರು ವಿರೋಧವಾಗಿರುವಂಥವ್ರು ಇಬ್ಬರೂ ಕೂಡ ಅದರೊಳಗೆ ಏನಿದೆ ಅನ್ನೋದನ್ನ ವಿವೇಚನೆ ಮಾಡದೆ ಇಲ್ಲ ಬಲವಾಗಿ ಹಿಡ್ಕೊಂಡಿರ್ಬೇಕು ಇಲ್ಲ ಬಲವಾಗಿ ಬಿಡಬೇಕು ಅನ್ನುವಂಥ ಹಠ. ಆದರೆ ಬಲವಾಗಿ ನಾವು ಬಿಡಬೇಕಾಗಿರೋದು ಈ ಜಾತಿಯ ವೈಷಮ್ಯವನ್ನು ಅನ್ನೋದನ್ನು ಮಾತ್ರ ಮರೆತುಬಿಟ್ವಿ ಅಂತ ಬಾಬಾ ಸಾಹೇಬರು ಹಠ ಹಿಡಿದು ನಿಂತರು. ಅವ್ರು ಹಠ ಹಿಡಿದು ಅದ್ರ ಹೋರಾಟ ಮಾಡಿದ್ರು, ಅದಕ್ಕೊಂದು ಮತ್ತಷ್ಟು ಗಲಾಟೆಗಳಾದವು. ಆನಂತರ ಅವರು ನಾಸಿಕ್ನ ಕಾಳಾರಾಮ್ ಮಂದಿರಕ್ಕೆ ಪ್ರವೇಶಕ್ಕೋಸ್ಕರ ಒಂದು ಹೋರಾಟ ಮಾಡಿದರು. ಅಲ್ಲಿ ಇನ್ನೇನು ಪ್ರವೇಶ ಆಗಬೇಕು ಅಂತಂದಾಗ ಅವ್ರಿಗೆ ಹಠ ಇರಲಿಲ್ಲ ಪ್ರವೇಶ ಮಾಡಬೇಕು ಅಂತ, ಬಟ್ ಎಲ್ಲ ಕರ್ಕೊಂಡು ಹೋಗಿ ಒಂದು ಬದಲಾವಣೆ ತರಬೇಕು ಅಂತ. ಬಾಬಾ ಸಾಹೇಬರು ಸೇರಿದಂತೆ ಎಲ್ರಿಗೂ ಲೋಕಲ್ ಜನ ಹೇಗೆ ಹೊಡೆದ್ರು ಅಂತಂದರೆ ಬಾಬಾ ಸಾಹೇಬರ ಮನಸ್ಸು ಮುರಿದೋಯ್ತು. ಭಾಳ ಬೇಜಾರಿನಿಂದ ಕೊನೆಗೆ ಅವ್ರು ಹೇಳಿದರು, ನಾನು ಹುಟ್ಟುತ್ತಾ ಹಿಂದುವಾಗಿ ಹುಟ್ಟುಬಿಟ್ಟೆ, ಆದರೆ ಸಾಯುವಾಗ ಹಿಂದುವಾಗಿ ಸಾಯೋದಿಲ್ಲ ಅಂತ. ಇದು 1935ರಲ್ಲಿ ನಡೆದ ಘಟನೆ. 1916ರಲ್ಲಿ ಬಾಬಾ ಸಾಹೇಬರು ಕ್ಯಾಸ್ಟ್ ಇನ್ ಇಂಡಿಯಾ ಅನ್ನುವಂಥ ಒಂದು ವಿಸ್ತಾರವಾದ ಲೇಖನವನ್ನು ಬರೆದಿದ್ರು. ನಾನು ನೆನ್ನೆ ಅದನ್ನು ವಿಶ್ಲೇಷಣೆ ಮಾಡಿದೆ ನಿಮ್ಮ ಜೊತೆ. ಅದಾದ ನಂತರ ಯಾವಾಗ ಈ ಸ್ಟೇಟ್ಮೆಂಟನ್ನು ಬಾಬಾ ಸಾಹೇಬರು ಕೊಟ್ಟರೋ ಅದರ ಮರು ವರ್ಷ ಬಾಬಾ ಸಾಹೇಬರನ್ನ ಜಾತ್ ಪಾತ್ ತೋಡಕ್ ಮಂಡಲ್ನವರು ಅವರು ಬಾಬಾ ಸಾಹೇಬರನ್ನ ಲಾಹೋರ್ನ ಸಮ್ಮೇಳನಕ್ಕೆ ಆಹ್ವಾನಿಸಿದ್ರು. ಬಾಬಾ ಸಾಹೇಬರು ಲಾಹೋರ್ ಸಮ್ಮೇಳನಕ್ಕೆ ಹೋಗುವಾಗ ಒಂದು ವಿಸ್ತಾರವಾಗಿರುವಂಥ ಸಂಶೋಧನಾ ಲೇಖನವನ್ನು, ಅವರ ಭಾಷಣ ಅದು, ಆದರೆ ಭಾಷಣ ಪೂರ್ತಿ ಸಂಶೋಧನಾ ಲೇಖನ. ನಾನು ಆ ಸಂಶೋಧನಾ ಲೇಖನದ ಕೆಲವು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅದು ವಿಶ್ಲೇಷಣೆಗೆ ಯೋಗ್ಯವಾಗಿರುವಂಥದ್ದು, ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಇದು ಸಾಗುವ ದಿಕ್ಕು ಏನು ಅಂತ ನೋಡಬೇಕು. ಇವತ್ತು ಎಲ್ಲಿದೆ, ಇದನ್ನು ತೆಗೆದೇ ಹೋದರೆ ಏನಾಗುತ್ತೆ, ಬಾಬಾ ಸಾಹೇಬರು ದೂರದೃಷ್ಟಿ ಎಷ್ಟಿತ್ತು ಇಷ್ಟನ್ನು ಅರ್ಥ ಮಾಡ್ಕೊಳ್ಬಹುದು. ಮೊದಲೇ ಬಾಬಾ ಸಾಹೇಬರು ಹೇಳ್ತಾರೆ, ಜಾತಿಯನ್ನು ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಅಳೆಯೋದಕ್ಕೆ 3 ಕೌಂಟ್ ಮಾಡಬೇಕಾಗತ್ತೆ ಅಂತ, 3 ಸಂಗತಿಗಳನ್ನು ಕೌಂಟ್ ಮಾಡಬೇಕಾಗತ್ತೆ. ಮೊದಲನೇದು ಅವನ ದೈಹಿಕ ಅನುವಂಶೀಯತೆ, ಅವನ ತಂದೆ ತಾಯಿ ಯಾರು ಅಂತ. ಅವನ ತಂದೆ ತಾಯಿ ಸಮರ್ಥರಾಗಿದ್ದರೆ 50% ಮಗ ಸಮರ್ಥನೆ ಆಗ್ತಾನೆ. ಅವ್ರ ತಂದೆ ತಾಯಿ ಎಜುಕೇಟೆಡ್ ಆದರೆ ಬಹುತೇಕ ಮಗು ಎಜುಕೇಟೆಡ್ ಆಗುತ್ತೆ. ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದಿರುವಂಥ ಮಕ್ಕಳು ಎಜುಕೇಟೆಡ್ ಆಗ್ತಾರೆ. ಸೊ ಮೊದಲನೇದು ಅಂತ ಅವನ ದೈಹಿಕ ಅನುವಂಶೀಯತೆ ನೋಡಬೇಕು. ಎರಡನೇದು ತಾಯಿ ತಂದೆ ಆರೈಕೆ, ಅವ್ರು ಕೊಡುವಂಥ ಸಾಮಾಜಿಕ ವ್ಯವಸ್ಥೆಗಳೂ ಕೂಡ ಒಬ್ಬ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ನಿರ್ಣಯ ಕೊಡುತ್ತೆ. ಉದಾಹರಣೆಗೆ ಒಬ್ಬ ಡಾಕ್ಟರ್ ದಂಪತಿಗಳಿಗೆ ಹುಟ್ಟಿರುವಂಥ ಮಗ, ಅವನಿಗೆ ಸಿಗುವಂಥ ಎನ್ವಿರಾನ್ಮೆಂಟೇ ಡಾಕ್ಟರ್ ಆಗವಲ್ಲಂತ ಎನ್ವಿರಾನ್ಮೆಂಟ್ ಇರುತ್ತೆ.
ಒಂದು ಟೀಚರ್ ಮನೆಯಲ್ಲಿ ಹುಟ್ಟಿರುವಂಥ ಮಗುವಿಗೆ ಸಾಧಾರಣವಾಗಿ ಒಂದು ಸಹಜವಾಗಿರುವಂಥ ಒಳ್ಳೆ ಎನ್ವಿರಾನ್ಮೆಂಟ್ ಸಿಗುತ್ತೆ. ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ಗಳ ಮನೆಯಲ್ಲಿ ಹುಟ್ಟಿರುವಂಥ ಮಕ್ಕಳಿಗೆ ಸಾಧಾರಣವಾಗಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಸಿಕ್ಕಿರುತ್ತೆ. ಎನ್ವಿರಾನ್ಮೆಂಟು ಮತ್ತು ಆ ತಂದೆ ತಾಯಿ ಏನು ಒದಗಿಸ್ಕೊಡ್ತಾರೆ, ಇದು ಎರಡನೇದು. ಮೊದಲನೇದು ಅನುವಂಶೀಯತೆ, ಯಾರು ತಂದೆ ತಾಯಿ ಅನ್ನೋದು, ಮತ್ತು ಎರಡನೇದು ಅವ್ರಿಗೆ ಸಿಗುವಂಥ ಎನ್ವಿರಾನ್ಮೆಂಟ್ ಎಂಥದ್ದು ಅಂತ. ಮೂರನೇದು ಅವನ ಸ್ವಂತ ಸಾಮರ್ಥ್ಯ. ಮೂರರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಧಾರ ಮಾಡಬಹುದು. ಆದರೆ ಈ ಪ್ರಾಬ್ಲಮ್ ಏನು ಅಂದರೆ, ಮೊದಲ ಎರಡರಲ್ಲಿ ನನ್ನ ಮತ್ತು ನಿಮ್ಮ ಪಾತ್ರ ಏನಿಲ್ಲ. ನಾವೇನು ದೇವರಿಗೇನು ಅಪ್ಲಿಕೇಶನ್ ಹಾಕ್ಕೊಂಡೇನು ಬರ್ಲಿಕ್ಕಾಗೋದಿಲ್ಲ. ಇಂಥ ಮನೆಯಲ್ಲೇ ಹುಟ್ಟಿಸು ನಮ್ಮನ್ನ ಕೇಳಲಿಕ್ಕಾಗಿದೆಯಾ? ಇಂಥ ಸಾಮಾಜಿಕ ಸ್ಥಿತಿಗತಿಯನ್ನು ಕೊಡುವಂತ ನಾವೇನು ಕೇಳಲಿಕ್ಕಾಗತ್ತಾ? ಹೆಂಗೋ ಹುಟ್ಟು ಬಂದಿದ್ದೀವಿ. ಮತ್ತದನ್ನು ಶಾಸ್ತ್ರದ ಆಧಾರದ ಮೇಲೆ ಇದು ಪೂರ್ವಜನ್ಮ ಪುನರ್ಜನ್ಮ ಎಲ್ಲ ಪಕ್ಕಕ್ಕಿಡಿ. ಆದರೆ ನೇರವಾಗಿ ವಸ್ತುನಿಷ್ಠವಾಗಿ ಆಲೋಚನೆ ಮಾಡೋದಾದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಇನ್ನಿರೋದು ಮೂರನೇದು, ಫೈಟ್ ಮಾಡೋದು ಮಾತ್ರ. ಒಬ್ಬ ಅಸ್ಪೃಶ್ಯನಿಗೆ ಮೂರನೇದರಲ್ಲಿ ಮಾತ್ರ ಈಕ್ವಲ್ ರೈಟ್, ಮೊದಲ ಎರಡರಲ್ಲಿ ಇಲ್ಲ. ಗ್ರೌಂಡ್ ಪ್ರಾಬ್ಲಮ್ ಇರೋದು ಅಲ್ಲಿ ಅಂತ. ಹೀಗಾಗಿ ಆ ಮೊದಲ ಎರಡರಲ್ಲಿ ಅವನು ಇಲ್ಲದೆ ಇರೋದ್ರಿಂದ ಅವನು ಎಲ್ಲರಿಗಿಂತಲೂ ಹಿಂದುಳಿಯುವಂಥ ಸಾಧ್ಯತೆಗಳು ಜಾಸ್ತಿ. ಬಾಬಾ ಸಾಹೇಬರ ಮೊದಲನೇ ಚಿಂತನೆ ಇದು. ನಾವು ಇದನ್ನು ಆಳವಾಗಿ ವಿಶ್ಲೇಷಣೆ ಮಾಡ್ತಾ ಮನಸ್ಸೊಳಗೆ ಕೇಳ್ಕೊಳ್ತಾ ಹೋಗಿ, ಹೀಗಾಗಿಯೇ ಅವ್ರಿಗೆ ಆ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕಾದರೂ ಪ್ರಯತ್ನ ಪಡಬೇಕು ಅಂತ ನಮ್ಗೆಲ್ರಿಗೂ ಇರುವಂಥ ದೊಡ್ಡ ಜವಾಬ್ದಾರಿ ಅಂತ. ಎರಡನೇದು, ಬಾಬಾ ಸಾಹೇಬರು ಹೇಳಿದ್ರು, ಜಾತಿ ಅಂತಂದ್ರೆ ನಮ್ಮ ದೃಷ್ಟಿಯಿಂದ ಶ್ರಮ ವಿಭಜನೆ. ಬೇರೆ ಬೇರೆ ಕೆಲಸ ಮಾಡುವವರು ಬೇರೆ ಬೇರೆ ಜಾತಿ ಅಂತ ಕರಿತೀವಿ. ಆದ್ರೆ ಬಾಬಾ ಸಾಹೇಬ್ ಹೇಳಿದ್ರು ಇದು ಶ್ರಮ ವಿಭಜನೆ ಅಲ್ಲ, ಶ್ರಮಿಕರ ವಿಭಜನೆ. ಯಾರ್ಯಾರು ಶ್ರಮ ಹಾಕುವವರಿದ್ದಾರೋ ಅವರನ್ನೇ ಡಿವೈಡ್ ಮಾಡಿ ಬಿಟ್ಬಿಟ್ಟಿದ್ದೀರಾ ಅಂತಂದ್ರು ಬಾಬಾ ಸಾಹೇಬರು. ಯಾಕೆ ಹೇಳಿದ್ರು ಅವರು ಅಂತಂದ್ರೆ, ಅವ್ರು ಹೇಳಿದ್ರು ಯಾರ್ಯಾರು ಶ್ರಮಿಕರಿದ್ದಾರೋ ಅವರು ತನ್ನ ಆಸಕ್ತಿಗೆ ತಕ್ಕಂತೆ ಬೇರೆ ಶ್ರಮ ಮಾಡಬಹುದಾಗಿರುವಂತ ಅವಕಾಶವನ್ನ ಜಾತಿ ಪದ್ಧತಿ ಕಲ್ಪಿಸೋದೇ ಇಲ್ಲ ಅಂತ. ಕುಂಬಾರನ ಮಗ ನಾಳೆ ಏನಾದರೂ ನಾನು ಚಮ್ಮಾರಿಕೆ ಮಾಡ್ತೀನಿ ಅಂದರೆ ತಲೆಗಿಲೆ ಕೆಟ್ಟಿದ್ಯಾ ನಿನಗೆ? ನಿಮ್ಮಪ್ಪ ಏನು ಮಾಡ್ತಿದ್ರು ಅದನ್ನು ಮಾಡು ಅಂತ ನಾವು ಅದಕ್ಕೆ ಕಾರಣ ಕೊಡ್ಬೋದು. ನಾವೆಲ್ಲ ಮುಂದುವರಿದ ಜನ ಭಾಳ ಚಂದ ಕಾರಣ ಕೊಡ್ತಾರೆ. ಕುಂಬಾರಿಕೆ ಅನ್ನೋದು ಅವನ ಜೀನ್ಸಲ್ಲಿ ಬಂದಿರೋದ್ರಿಂದ ಅವನದನ್ನು ಮಾಡೋದ್ರಿಂದ ಸ್ಕಿಲ್ ಇನ್ನೂ ಡೆವಲಪ್ ಆಗುತ್ತೆ. 1000 ಕಾರಣ ಕೊಡಿ, ಅವನಿಗೆ ಇಂಟ್ರೆಸ್ಟೇ ಇಲ್ಲ ಅಂದರೆ ಏನು ಮಾಡಬೇಕು? ಪುರೋಹಿತನ ಮಗನಿಗೆ ನಾನು ಪುರೋಹಿತನಾಗಬೇಕು ಅಂತ ಆಸಕ್ತಿಯೇ ಇಲ್ಲಪ್ಪ, ನೀವು ಹಠ ಹಿಡಿದು ಪುರೋಹಿತನ ಮಗನಾಗಿ ನೀನು ಇಂಜಿನಿಯರ್ ಆಗೋದ ನಾಚಿಕೆ ಆಗೋದಿಲ್ಲ ಅಂತ ಯಾವತ್ತಾದ್ರೂ ಹೇಳಿದೀವ? ಯಾವತ್ತೂ ಹೇಳಲಿಲ್ಲ. ಆದರೆ ಒಂದು ಕುಂಬಾರನ ಮಗ ಮಾತ್ರ ಬೇರೆನಾದ್ರೂ ಮಾಡಿದ್ರೆ ಅವನು ಮಾಡುವಂತಿಲ್ಲ ಅಂತ ಒಂದು ಚೌಕಟ್ಟಿದೆ. ಅಂದ್ರೆ ಇದು ಶ್ರಮಿಕರ ವಿಭಜನೆ, ಶ್ರಮದ ವಿಭಜನೆ ಅಲ್ಲ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಅದಕ್ಕೆ ಅವರು ಜಾತಿ ಅಂದ್ರೆ ಏನು ಅಂತಂದ್ರೆ ಅವರೊಂದು ಡೆಫಿನೇಷನ್ ಕೊಡ್ತಾರೆ, ಬಹಳ ಚೆನ್ನಾಗಿದೆ. 1936 ಅಲ್ಲಿ ಎಷ್ಟು ಚೇಂಜ್ ಆಗಿದೆ ನೋಡಿ. 20 ವರ್ಷಗಳಲ್ಲಿ ಅವರ ಆಲೋಚನೆಯ ಬದಲಾವಣೆ ಎಷ್ಟು ಅಂತಂದ್ರೆ, ಅವ್ರು ಹೇಳಿದ್ರು, ಅಭಿರುಚಿ ಮತ್ತು ಸಾಮರ್ಥ್ಯಗಳನ್ನು ಕೊಂದು ಸಾಂಪ್ರದಾಯಿಕ ನಿಯಮಗಳಿಗೆ ಅಂಟಿಸೋದನ್ನ ಜಾತಿ ಅಂತ ಕರಿಬಹುದು. ನಿಮ್ಮ ಅಭಿರುಚಿ ಮತ್ತು ನಿಮ್ಮ ಸಾಮರ್ಥ್ಯವನ್ನು ಧ್ವಂಸಗೊಳಿಸಿ ಸಾಂಪ್ರದಾಯಿಕವಾದ ನಿಯಮಗಳಿಗೆ ನೀವು ಅಂಟುಕೋಬೇಕು ಅಂತ ಯಾರು ಮಾಡ್ತಾರೋ ಅದನ್ನು ಜಾತಿ ಅಂತ ಕರಿಬೋದು ಅಂತ ಬಾಬಾ ಸಾಹೇಬರು ಜಾತಿಗೆ ಒಂದು ವ್ಯಾಖ್ಯಾನ ಮಾಡಿದ್ರು. ಅದಾದ ನಂತರ ಬಾಬಾ ಸಾಹೇಬರು ಹೇಳಿದ್ರು, ಜಾತಿ ಅನ್ನೋ ವಿಚಾರ ಬಂದಾಗ ನಮ್ಮಲ್ಲಿ ಅನೇಕರು ಏನು ಹೇಳ್ತೀವಿ ಅಂತಂದ್ರೆ, ನಾವು ಯಾಕೆ ಜಾತಿಯನ್ನು ಮೇಂಟೈನ್ ಮಾಡಬೇಕು ಅಂದ್ರೆ ವಂಶ ಪರಿಶುದ್ಧತೆಗೆ ಮೇಂಟೈನ್ ಮಾಡಬೇಕು ಅಂತ. ಪ್ರಾಮಾಣಿಕವಾಗಿ ಹೇಳಿ, ಶಕರು ಅಂತ ಭಾರತದೊಳಗೆ ಬಂದ್ರಲ್ಲ, ಒಂದಾಗೋದ್ರಲ್ಲ, ಎಲ್ಲಿ ಹೋದ್ರು? ಭಾರತದೊಳಗೆ ಬಂದ ಹೂಣರು ಎಲ್ಲೋದ್ರು? ಭಾರತದೊಳಗೆ ಬಂದ ಪಾರ್ಥಿಯನ್ನರು ಎಲ್ಲೋದ್ರು? ಬಾಬಾ ಸಾಹೇಬ್ರು ಹೇಳ್ತಾರೆ, ಸಂಕರ ಯಾವತ್ತೂ ಆಗೋಗಿದ್ಯಪ್ಪ, ಇನ್ನು ಆಗೋಗೋದಕ್ಕೆ ಏನು ಬಾಕಿ ಉಳಿದಿಲ್ಲ ಅಂತ. ಯಾರ್ಯಾರ ಜೊತೆ ಯಾವಾಗ ಯಾರ್ಯಾರು ಸೇರ್ಕೊಂಡು ಸಂಕರ ಆಗೋಗಿದ್ಯೋ ದೇವರೇ ಬಲ್ಲ, ಗೊತ್ತಿಲ್ಲ ಅಂತ. ಅದಕ್ಕೆ ಅವ್ರು ಹೇಳುದು, ದಕ್ಷಿಣದ ಬ್ರಾಹ್ಮಣ, ತಮಿಳುನಾಡಿನ ಬ್ರಾಹ್ಮಣ, ಕರ್ನಾಟಕದ ಬ್ರಾಹ್ಮಣ, ಆಂಧ್ರದ ಬ್ರಾಹ್ಮಣ, ಕೇರಳದ ಬ್ರಾಹ್ಮಣ, ಆರ್ಥೋಡಾಕ್ಸ್ ಬ್ರಾಹ್ಮಣ. ಸ್ವಲ್ಪ ಬಂಗಾಳಕ್ಕೆ ಹೋಗಿ ನೋಡಿ, ಅವನು ಮೀನು ತಿಂತಾನೆ. ಅವನು ಮೀನು ಅನ್ನೋದು ಅದನ್ನು ಗಂಗಾಫಲ ಅಂತ ಕರೀತಾನೆ. ಈ ಬ್ರಾಹ್ಮಣನಿಗೆ ಆ ಬ್ರಾಹ್ಮಣನ ಕಂಡ್ರಾಗಿದ್ರು, ಏನಪ್ಪ ಇದು, ಇಬ್ರು ಬ್ರಾಹ್ಮಣರೇ, ಸಂಕರ ಎಲ್ಲಾಯ್ತು ಮತ್ತೆ ಹಂಗಿದ್ರೆ ಹೆಂಗ್ ಬ್ರಾಹ್ಮಣರಾಗಿ ಉಳಿದ್ರು? ಬಾಬಾ ಸಾಹೇಬರು ಕೇಳುವಂತ ಪ್ರಶ್ನೆ ಇದು ಸಾಧ್ಯ ಇಲ್ಲದ್ದು ಅಂತ. ಪಂಜಾಬ್ ಮತ್ತು ಬಂಗಾಳದ ಬ್ರಾಹ್ಮಣರು ಇಬ್ಬರ ವ್ಯಕ್ತಿತ್ವ ಬೇರೆ ಅಂತ ಬಾಬಾ ಸಾಹೇಬರು ತುಂಬಾ ಗಟ್ಟಿ ದನಿಯಲ್ಲಿ ಹೇಳ್ತಾರೆ. ಇದು ಹೇಳಿ ಅವರು ಹೇಳ್ತಾರೆ, ಈ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಉಂಟಾದ ಈ ವರ್ಗದ ಈ ಪರಿಕಲ್ಪನೆ ಇದೆಯಲ್ಲ ಎಂತ ಭಯಾನಕವಾಗಿತ್ತು ಅಂತಂದ್ರೆ, ಈ ದೇಶದಲ್ಲಿ ಒಂದು ಕಾಲದಲ್ಲಿ ಪೇಶ್ವೆಗಳ ಕಾಲವನ್ನು ಅವರು ಉಲ್ಲೇಖ ಮಾಡಿ ಹೇಳ್ತಾರೆ. ಅವರ ಆ ಲೇಖನದುದ್ದಕ್ಕೂ, ಆ ಭಾಷಣದುದ್ದಕ್ಕೂ ಒಂದು 3-4 ಉಲ್ಲೇಖ ಮಾಡ್ತಾರೆ. ಮೊದಲನೇದು, ಪೇಶ್ವೆಗಳ ಕಾಲದಲ್ಲಿ ಅಸ್ಪೃಶ್ಯರು ಸೊಂಟಕ್ಕೊಂದು ಪೊರಕೆ ಕಟ್ಕೊಂಡು ಬರಬೇಕಾಗಿತ್ತು. ಯಾಕೆ ಅಂದ್ರೆ ಅವನು ನಡೆದಿರುವಂತ ಆ ನೆಲದ ಧೂಳು ಹಾಗೆ ಉಳಿಯದೆ ಅದನ್ನು ಅವನು ಗುಡಿಸ್ಕೊಂಡು ಬಂದ್ಬಿಡಬೇಕಿತ್ತು ಅನ್ನೋ ರೂಲ್ ಇತ್ತು ಅಂತ.
ಹಾಗೆ ಕುತ್ತಿಗೆಗೊಂದು ಮಡಕೆ ಕಟ್ಕೋಬೇಕಿತ್ತಂತೆ. ಅವನು ಎಲ್ಲೂ ಉಗಿಯುವಂತಿಲ್ಲ. ಅವನು ಉಗಿಬೇಕಾಗಿರೋದು ಅವನು ಕುತ್ತಿಗೆಯಲ್ಲೇ ಉಗಿಬೇಕು ಅನ್ನುವಂಥ ನಿಯಮಗಳನ್ನು ಮಾಡ್ಕೊಂಡಿದ್ವಿ. ಎಲ್ಲಿಂದ ಬಂತು ಈ ನಿಯಮಗಳು? ಯಾತಕ್ಕೆ ಬಂತು? ಈ ನಿಯಮಗಳು ಇರಲಿಲ್ಲ ಅಂತ ದಯವಿಟ್ಟು ಸಾಧಿಸ್ಲಿಕ್ಕೆ ಹೋಗ್ಬೇಡಿ. ಇವುಗಳು ಇದ್ದಿದ್ರಿಂದನೇ ದಾಖಲೆ ಬರೆದಿರೋದು. ಅದಾದ ನಂತರ ಅವರು ಮಧ್ಯ ಭಾರತದ, ನನಗೂ ಇದನ್ನು ಓದಿದಾಗ ಮೊದಲನೇ ಬಾರಿ ಬಹಳ ಆಶ್ಚರ್ಯ ಅನ್ನಿಸ್ತು. ಇಷ್ಟು ಕ್ರೌರ್ಯ ಇತ್ತ ನಮಗೆ. ಬಾಬಾ ಸಾಹೇಬರದೊಂದು ವಾಕ್ಯ ಇದೆ, ನಾನು ಮುಂದೆ ಹೇಳಬೇಕಿತ್ತು, ಬಟ್ ಈಗಲೇ ಹೇಳ್ತೀನಿ. ಅವ್ರು ಹೇಳ್ತಾರೆ, ಮುಸಲ್ಮಾನ್ ಕ್ರೂರಿ ಆದರೆ ಹಿಂದೂ ನೀಚ ಅಂತ. ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ. ಆದರೆ 20 ವರ್ಷಗಳಲ್ಲಿ ಬಾಬಾ ಸಾಹೇಬರಿಗೆ ನಮ್ಮ ನೀಚತನ ತೋರಿಸ್ಬಿಟ್ವಿ ನಾವು. ಅದಕ್ಕೆ ಬಾಬಾ ಸಾಹೇಬರು ಹಂಗೆ ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ಅವರೊಂದು ಮಾತು ಏನು ಹೇಳ್ತಾರೆ ಅಂತಂದ್ರೆ, ಮಧ್ಯ ಭಾರತದಲ್ಲಿ ಬಲಾಯಿಗಳು ಅಂತ ಒಂದು ಜನಾಂಗ ಇದ್ರಂತೆ. ಆ ಬಲಾಯಿ ಅನ್ನುವಂಥ ಜನಾಂಗಕ್ಕೆ ಅಲ್ಲಿನ ಮೇಲ್ವರ್ಗದವರು, ಆ ಜನರು ಎಲ್ಲಿದ್ರು ಆ ಸುತ್ತು ಇದ್ದ ಮೇಲ್ವರ್ಗದವರು ಕೂರಿಸ್ಕೊಂಡು ಒಂದು ಕಂಡೀಷನ್ ಹಾಕಿದ್ರಂತೆ. ಇನ್ಮುಂದೆ ನೀವು ಜರಿ ಇರುವಂತ ಬಟ್ಟೆಯ ಪೇಟವನ್ನು ಧರಿಸುವಂತಿಲ್ಲ, ಮೇಲ್ವರ್ಗದವರು ಮಾತ್ರ ಧರಿಸುವುದು. ಎರಡನೇದು, ನೀವು ಪ್ರತಿಫಲವಿಲ್ಲದೆ ನಮ್ಮ ಸೇವೆ ಮಾಡಬೇಕು. ಮೂರನೇದು, ಹೆಣ್ಣು ಮಕ್ಕಳು ಅಲಂಕಾರದ ಕುಪ್ಪಸಗಳನ್ನು ಧರಿಸುವಂತಿಲ್ಲ, ಕಂಡೀಷನ್. ನಾಲ್ಕನೇದು, ಅವರು ನೀವು ಈ ಥರದ ಅನೇಕ ಕಂಡೀಷನ್ಗಳನ್ನು ಹಾಕಿದ್ರು. ಈ ಕಂಡೀಷನ್ಸ್ಗಳಿಗೆ ಅವ್ರು ಒಪ್ಕೊಳ್ಳಲ್ಲ ಅಂತ ಹೇಳಿದಾಗ ಊರಿಂದ ಓಡಿಸಿದ್ರು ಬಲಾಯಿಗಳನ್ನ. ಓಡಿಸಿದ ನಂತರ ಇವ್ರು ಏನು ಮಾಡಿದ್ರು, ಎಲ್ಲೆಲ್ಲೋ ಹೋಗಿ ಸೆಟ್ಲ್ ಆದ್ರಲ್ಲ, ಅವ್ರು ಎಲ್ಲೆಲ್ಲಿ ಸೆಟ್ಲ್ ಆದ್ರೋ ಅಲ್ಲೆಲ್ಲರೂ ಕೂಡ ಅಲ್ಲಿನ ಜನ ಹೇಳಿದ್ರು, ನೀವು ಇಲ್ಲಿ ಉಳ್ಕೊಳ್ಬೋದು, ಸಾರ್ವಜನಿಕವಾದ ನೀರನ್ನು ಕುಡಿಯುವಂತಿಲ್ಲ, ನೀವು ಸಾರ್ವಜನಿಕ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸುವಂತಿಲ್ಲ. ಅವರು ಪರ್ಮನೆಂಟ್ಲಿ ಹೋದ ಕಡೆಯಲ್ಲೂ ಅಸ್ಪೃಶ್ಯರಾಗಿ ಉಳ್ಕೊಂಡ್ರು. ಒಂದು ಕಡೆ ಬಾಬಾ ಸಾಹೇಬರು ಉಲ್ಲೇಖ ಮಾಡ್ತಾರೆ, ಊರಿನ ಹೆಸರು ಮರ್ತಿದ್ದೀನಿ ನಾನು, ಅಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ, ಆ ಊರಿನಲ್ಲಿ ಅಸ್ಪೃಶ್ಯರದೊಂದು ಔತಣಕೂಟ ನಡೆದಿತ್ತು, ಎಲ್ಲ ಅಸ್ಪೃಶ್ಯ ಸೇರಿ ಊಟ ಮಾಡ್ತಿದ್ರು. ಇದ್ದಕ್ಕಿದ್ದಂತೆ ಮೇಲ್ವರ್ಗದವರು ದೊಣ್ಣೆ ತಗೊಂಡು ಬಂದು ಎಲ್ರಿಗೂ ಸರಿಯಾಗಿ ಬಾರಿಸಿದ್ರು. ಯಾಕೆ ಬಾರಿಸಿದ್ರು ಅಂತಂದ್ರೆ, ಆ ಊಟದಲ್ಲಿ ತುಪ್ಪ ಹಾಕಲಾಗಿತ್ತು ಅಂತ. ತುಪ್ಪ ತಿನ್ನೋದು ಮೇಲ್ವರ್ಗದವರ ಅಧಿಕಾರ, ನೀವ್ ಹೆಂಗ್ ತಿಂದ್ರಿ ಅಂತ ಕೋಪ ಅಂತ. ಅಂದ್ರೆ ಈ ಮಾನಸಿಕ ಸ್ಥಿತಿ ಇತ್ತು. ನಾನು ಹೇಳೋದು, ಇವತ್ತು ನಮ್ಗೆ ಅನ್ನಿಸ್ಬೋದು, ಹಾಗೆಲ್ಲ ಇವತ್ತಿಲ್ಲ ಸರಿ, ಆದ್ರೆ ಇವತ್ತಿಲ್ಲದೆ ಇರೋದಕ್ಕೆ ರೀಸನ್ ಏನು ಗೊತ್ತಾ? ಬಾಬಾ ಸಾಹೇಬ್ರು ಇದ್ರು ಅಂತ. ನಾನು ಬಹಳ ಬಾರಿ ತುಂಬಾ ಭಾವುಕನಾಗಿ ಹೇಳ್ತೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಬಾಬಾ ಸಾಹೇಬ್ರ ಬಗ್ಗೆ ಹೇಳುವಾಗ ನನ್ಗೆ ಏನ್ ಅನ್ಸುತ್ತೆ, ಬರೀ ದಲಿತರು ಅಷ್ಟೇ ಅಲ್ಲ, ಅಸ್ಪೃಶ್ಯರಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜವನ್ನ ಗೌರವದಿಂದ ಕಾಣುವಂತ ಪ್ರತಿಯೊಬ್ಬನೂ ಕೂಡ ಬಾಬಾ ಸಾಹೇಬರನ್ನ ಗೌರವಿಸಬೇಕು. ಯಾಕೆ ಅಂತಂದ್ರೆ, ಈ ಕಳಂಕದಿಂದ ನಮ್ಮನ್ನು ಪಾರು ಮಾಡಿದ ಅಂತ. ಇವತ್ತು ನಾವು ಇದನ್ನ ಮಾತಾಡಬೇಕಾದ್ರೆ ನಮ್ಮಲ್ಲಿ ಅನೇಕರು ಏನ್ ಅನ್ಕೊಳ್ತೀವಿ, ಇವತ್ತಿಲ್ಲ ಬಿಡಪ್ಪ, ಒಂದ್ ಕಾಲದಲ್ಲಿ ಇತ್ತು. ಕರೆಕ್ಟ್ ತಾನೇ? ಆ ಒಂದ್ ಕಾಲದಲ್ಲಿ ಇದ್ದಿದ್ದು ಇವತ್ತು ಇರ್ತಿತ್ತು. ಮುಂದೆ ಯಾವನೋ ಒಬ್ಬ ಚಕ್ರವರ್ತಿ ಸೂಲಿಬೆಲೆ ಒಂದು 50-100 ವರ್ಷದ ನಂತರ ನಮ್ಮನ್ನು ಗುರಿಯಾಗಿ ಇಟ್ಕೊಂಡು ಹಿಂಗೆ ಬೈದಿರ್ತಿದ್ದ. ಆದ್ರೆ ಈಗ ನಮ್ಮನ್ನು ಬೈಯೋಂಗಿಲ್ಲ. ಯಾಕೆ ಬೈಯೋಂಗಿಲ್ಲ ಅಂದ್ರೆ, ನಮ್ಮ ಕಾಲದಲ್ಲಿ ಇದನ್ನ ಸಾಕಷ್ಟು ಅವಾಯ್ಡ್ ಮಾಡಿದೀವಪ್ಪ, ಕೊನೆ ಪಕ್ಷ ನಾವಿದನ್ನ ಆಚರಣೆ ಮಾಡೋದಿಲ್ಲ ಅಂತ ಏನಾದ್ರೂ ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬರು ಅಂತ. ಆ ಕಾರಣಕ್ಕೆ ನಾನು ಹೇಳೋದು. ಈ ಕಾರಣಕ್ಕೆ ಬಾಬಾ ಸಾಹೇಬರು ಕೇಳ್ತಾರೆ, ಅಸ್ಪೃಶ್ಯರು ಅನ್ನೋ ಒಂದು ದೊಡ್ಡ ವರ್ಗಕ್ಕೆ ಪ್ರವೇಶ ನಿರಾಕರಿಸುವ ನಿಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಕೇಳುವ ಯೋಗ್ಯತೆ ಮತ್ತು ಅಧಿಕಾರ ಇದೆಯಾ? ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗತ್ತಾ ನಮ್ಮ ಹತ್ರ? ಅಸ್ಪೃಶ್ಯರು ಅಂತ ದೊಡ್ಡ ವರ್ಗ ಇದೆ. ಹೆಚ್ಚು ಕಡಿಮೆ ಭಾರತದಲ್ಲಿ ಅವತ್ತು 6 ಕೋಟಿ ಜನ ಇದ್ರು ಅಂತ ಬಾಬಾ ಸಾಹೇಬರು ಪದೇ ಪದೇ ಹೇಳ್ತಾರೆ. ಈ 6 ಕೋಟಿ ಜನರಿಗೆ ನೀವು ಅವ್ರಿಗೊಂದು ಜಾಗ ಕೊಡ್ಲಿಲ್ಲ, ಒಳಗ್ ಬಿಟ್ಕೊಳ್ತಾ ಇಲ್ಲ, ಹತ್ರಕ್ಕೆ ಸೇರಿಸ್ಕೊಳ್ತಾ ಇಲ್ಲ, ಅವರ ಸ್ವಾತಂತ್ರ್ಯದಿಂದ ಅವರನ್ನ ವಂಚಿತರನ್ನಾಗಿಸಿದಿರಿ, ಮತ್ತು ನಿಮಗೆ ಸ್ವಾತಂತ್ರ್ಯ ಕೇಳುವಂತ ಯೋಗ್ಯತೆ ಏನು ಅಂತ ಪ್ರಶ್ನೆಯನ್ನ ಬಾಬಾ ಸಾಹೇಬರು ತುಂಬಾ ಗಟ್ಟಿ ದನಿಯಲ್ಲಿ ಕೇಳಿದ್ರು. ಇದಾದ್ಮೇಲೆ ಬಾಬಾ ಸಾಹೇಬರು ಹೇಳ್ತಾರೆ, ಹಿಂದೂ ಸಮಾಜ ಅನ್ನುವಂತ ಒಂದು ಪದವೇ ಮೂರ್ಖತನ ಅಂತ, ಹಂಗೊಂದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಬಹಳ ಗಂಭೀರವಾದ ಪ್ರಶ್ನೆಗಳು. ಇದನ್ನ ವಿಶಾಲವಾಗಿರುವಂತ ಹೃದಯದಿಂದ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಆಗ ನಮ್ಗೆ ಗೊತ್ತಾಗುತ್ತೆ. ಹಿಂದೂ ಸಮಾಜ ಅನ್ನೋ ಒಂದು ಪದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ನಾವೆಲ್ಲರೂ ಹಿಂದೂ ಸಮಾಜವಾಗಿ ಒಟ್ಟಾಗಿದ್ಯಾವಾಗ? ಮುಸಲ್ಮಾನರು ಆಕ್ರಮಣ ಮಾಡಿದಾಗ್ಲೇ. ಅಲ್ಲಿವರೆಗೂ ಕಿತ್ತಾಡ್ಕೊಂಡೇ ಇದ್ದವ್ರನ್ನ. ಮುಸಲ್ಮಾನರು ಆಕ್ರಮಣ ಮಾಡಿದಾಗ ಒಟ್ಟಾದ್ವಿ, ಹಿಂದೂ ಸಮಾಜ ಅಂತ ಆದ್ವಿ. ಆದರ್ಶ ಹಿಂದೂ ಅಂದ್ರೆ ಹೆಂಗಿರ್ಬೇಕು? ಅವನು ಯಾರಿಂದಲೂ ಮುಟ್ಟಿಸಿಕೊಳ್ಳದೆ, ಎಲ್ಲರಿಂದಲೂ ದೂರವಾಗಿ, ಯಾರೂ ನನ್ನನ್ನು ನೋಡದಂತೆ, ಅವ್ರ ಪಾಡಿಗೆ ಅವರು, ನನ್ನ ಪಾಡಿಗೆ ನಾನು ಅಂತಿರಬೇಕು ಅಂದ್ರೆ ಒಂದು ಬಿಲದಲ್ಲಿ ಹೋಗಿ ಅಡಗಿ ಕೂತಿರುವವನು ಆದರ್ಶ ಹಿಂದೂ ಆಗ್ತಾನೆ. ಹೀಗಾಗಿ ಆ ಥರದೊಬ್ಬ ಹಿಂದೂವನ್ನು ಹುಡುಕ್ಲಿಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಹಿಂದೂ ಸಮಾಜ ಅನ್ನೋದೇ ಇಲ್ಲ ಅಂದ್ಬಿಟ್ರು ಬಾಬಾ ಸಾಹೇಬ್.